ಥ್ಯಾಂಕ್ ಯು ಜೀಸಸ್. ಹೋಶಿಯ 4ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನನ್ನ ಜನರು ಅಜ್ಞಾನಿಗಳಾಗಿ ನಾಶವಾಗುತ್ತಿದ್ದಾರೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳಿಗೆ ಗೊತ್ತು, ಅನೇಕ ಜನರು ದೇವರ ವಾಕ್ಯ ಗೊತ್ತಿಲ್ಲದೆ ಅವ್ರಿಗೆ ಬಂದಂಥ ಕಣ್ಣೀರು, ಕಷ್ಟ, ಆ ದುಃಖ, ರೋಗದಲ್ಲಿ ಸಮಸ್ಯೆಗಳು, ಇಕ್ಕಟ್ಟಿಗೆ ಗುರಿಯಾಗಿ ಏನು ಮಾಡ್ತಾ ಇದ್ದಾರೆ, ಅವರು ನಾಶವಾಗಿ ಹೋಗ್ತಾ ಇದ್ದಾರೆ. ಕಾರಣ ಅವರಿಗೆ ಜ್ಞಾನ ಇಲ್ಲದ ಕಾರಣ, ಅಂದರೆ ದೇವರ ವಾಕ್ಯದ ಜ್ಞಾನ ಇಲ್ಲದ ಕಾರಣ ಅವರು ನಾಶವಾಗ್ತಾ ಹೋಗ್ತಾ ಇದ್ದಾರೆ. ಇವತ್ತು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳಿಗೆ ಗೊತ್ತು, ಎಲ್ಲ ಜನರಿಗೆ ದೇವರ ವಾಕ್ಯದ ಜ್ಞಾನ ಉಂಟಾಗಬೇಕೆಂಬುದಾಗಿ ದೇವರ ಚಿತ್ತವಿದೆ. ಇವತ್ತು ನಿನಗೆ ದೇವರ ವಾಕ್ಯದ ಆ ಜ್ಞಾನ ಇರುವಾಗ, ನೀನು ಏನು ಮಾಡು, ದೇವರ ಮಕ್ಕಳಾಗಿರುವ ನೀವು ಕೂಡ ಅನೇಕ ಜನರಿಗೆ ದೇವರ ವಾಕ್ಯದ ಜ್ಞಾನವನ್ನು ಬೋಧಿಸು. ಯಾಕಂದರೆ ದೇವರು ನಮ್ಮ ಸೃಷ್ಟಿ ಮಾಡಿದ ದೇವರು ನಾವು ಜ್ಞಾನಿಗಳಾಗಿ ಬದುಕಬೇಕೆಂಬುದು ಆತನ ಚಿತ್ತವಾಗಿದೆ, ಆತನಿಗೆ ಇಷ್ಟವಾಗಿದೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನೀವು ಎಲ್ಲರೂ ಜ್ಞಾನಿಗಳಾಗಿ ಆ ದೇವರ ರಾಜ್ಯದಲ್ಲಿ ನಾವು ಸೇರುವಂತೆ ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ ಈ ವಾಕ್ಯದಂತೆ. ಆಮೇನ್.